ಎಲ್ರಿಗೂ ನಮಸ್ಕಾರ. ಸ್ವಲ್ಪ ದಿನದಲ್ಲೇ ದೀಪಾವಳಿ ಹಬ್ಬ ಬರುತ್ತೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಮೊದಲಿಗೆ ತಿಳಿಸ್ತಾ, ಬೀದಿ ಬದುಕು ಟೈಟಲ್ ತುಂಬಾ ಕ್ಯಾಚಿ ಇದೆ. ಬಹುಶಃ ನನ್ನ ಹತ್ರ ನೀವು ಮೊದಲೇ ಡಿಸ್ಕಸ್ ಮಾಡಿದ್ರೆ ಆ ಟೈಟಲ್ ನನ್ನ ನಿರ್ಮಾಣದಲ್ಲೇ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ನೋ ಗೊತ್ತಿಲ್ಲ. ಆದ್ರೆ ಅದು ಇನ್ನೊಬ್ಬ ನಟಿ ರೇಖಾ ಅವರು ಅದನ್ನ ಬೇಗ ಕ್ಯಾಚ್ ಹಾಕೊಂಡು ಸಿನಿಮಾ ಮಾಡ್ಬಿಟ್ರು. ಒಳ್ಳೇದಾಗ್ಲಿ. ನಮ್ಮ ಪುರುಷೋತ್ತಮ್ ಅವರಿದು 27ನೇ ಸಿನಿಮಾನ 35ನೇ ಸಿನಿಮಾ. ಇವರು ಒಂಥರ ಫ್ರೆಂಡ್ಲಿ ಫ್ರೆಂಡ್ಲಿ ಡೈರೆಕ್ಟರ್. ಪ್ರೊಡ್ಯೂಸರ್ಗೆ ಎಲ್ಲೂ ಲಾಸ್ ಆಗದೆ ಇರೋ ತರ ಕೆಲಸದಲ್ಲಿ ಸ್ಕ್ರಿಪ್ಟ್ ಮಾಡ್ಕೊಂಡು ಶೂಟಿಂಗ್ ಸ್ಪಾಟ್ ಬಂತು ಅಂದ್ರೆ ರಾಕ್ಷಸ. ಏನ್ ಆ ಕಡೆ ಯಾರು ತಿರುಗು ನೋಡಲ್ಲ. ಏನೋ ಅವ್ರ ಕೆಲಸ ಎಷ್ಟದಷ್ಟು ಮಾಡ್ಕೊಂಡು ಕೆಲಸ ಬೇಗ ಮುಗಿಸೋದನ್ನ ನೋಡ್ತಾರೆ. ಜೊತೆಗೆ ಒಂದು ಸಿನಿಮಾ, ಈಗ ನಾವೆಲ್ಲರೂ KGF ಮಾಡಕ್ಕಾಗಲ್ಲ, ಎಲ್ಲರೂ ಕಾಂತಾರ ಮಾಡಕ್ಕಾಗಲ್ಲ. ಬಟ್ ಕಾಂತಾರ KGF ಮಾಡಿದ್ರೆ 3 ವರ್ಷ 4 ವರ್ಷ ನಾವು ಟೆಕ್ನಿಷಿಯನ್ಸ್ ಅಥವಾ ಬೇರೆ ಬೇರೆ ಚಿಕ್ಕ ಪುಟ್ಟ ಕಲಾವಿದರು ಕಾಯ್ಕೊಂಡಿರಕ್ಕೂ ಆಗಲ್ಲ. ಸೊ ಈ ತರದ ಸಣ್ಣ ಪುಟ್ಟ ಸಿನಿಮಾಗಳಿಂದಾನೇ ನಮ್ಮ ಇಂಡಸ್ಟ್ರಿ ಇನ್ನೂ ಜೀವಂತ ಇದೆ ಅನ್ನೋದು ತೋರಿಸ್ಕೊಳ್ಳೋದಕ್ಕೆ ನಮ್ಮ ಈ ಚಿಕ್ಕ ಪುಟ್ಟ ಸಿನಿಮಾಗಳೇ ಕಾರಣ ಅಂತ ನಾನು ಹೇಳೋದಕ್ಕೆ ಭಾವಿಸ್ತೀನಿ. ಯಾಕಂದ್ರೆ ಇವತ್ತು ಒಂದು ಸಿನಿಮಾ, ಚಿಕ್ಕ ಸಿನಿಮಾನೋ ಮಾಡಿದ್ರೆ ದಿನಕ್ಕೊಂದು 60-70 ಜನದ್ದು ಕುಟುಂಬ ಅಂತೂ ಒಂದು 15-20 ದಿನ ಸಾವಕಾಶವಾಗಿ ನಡೆಯುವಂತ ವ್ಯವಸ್ಥೆ ಇರುತ್ತೆ. ಅಲ್ಲದೆ ಏನು ಚಿಕ್ಕ ಪ್ರೊಡಕ್ಷನ್ ಅಲ್ಲಿ ಮಾಡ್ತೀವಿ, ಅವರು ಎಲ್ಲಾ ನಿರ್ಮಾಪಕರಿಗೂ ಎಲ್ಲಾ ಆರ್ಟಿಸ್ಟ್ಗಳಿಗೂ ಟೆಕ್ನಿಷಿಯನ್ಗಳಿಗೂ ಎಷ್ಟೆಷ್ಟು ಸಂಭಾವನೆ ಮಾತಾಡಿದ್ರೆ ಅಷ್ಟು ಪ್ರಾಮಾಣಿಕವಾಗಿ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಪ್ರೊಡ್ಯೂಸರು ಕೈಗೆ ಸಿಗಲ್ಲ, ಅಲ್ಲೆಲ್ಲ ಬರೀ ಸ್ಟೆಪ್ಗಳು ಜಾಸ್ತಿ ಇರ್ತವೆ. ಸೊ ಅದು ಯಾರಿಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ದೊಡ್ಡವ್ರಿಗೆ ಸಿಗುತ್ತೆ, ಬಟ್ ಚಿಕ್ಕ ಪುಟ್ಟ ಕಲಾವಿದರು ಅಷ್ಟು ಈಸಿಯಾಗಿ ಅಮೌಂಟ್ ಸಿಗಲ್ಲ ಅವ್ರಿಗೆ. ಆದ್ರೆ ಈ ಒಂದು ಚಿಕ್ಕ ಸಿನಿಮಾಗಳಲ್ಲಿ, ಇಂಥ ನಿರ್ದೇಶಕರು ಮಾಡೋ ಸಿನಿಮಾಗಳಲ್ಲಿ ಎಲ್ಲಾ ಕಲಾವಿದರಿಗೂ ಉತ್ತಮವಾದ ಸಂಭಾವನೆ ಸಿಗೋದಂತೂ ಗ್ಯಾರಂಟಿ. ಹಾಗೆ ಇವತ್ತು ರೇಖಾ ಅವರೊಂದು ನಮ್ಮ ಅನಿಲ್ ಅವರ ಎಡಿಟಿಂಗ್ ಸ್ಟುಡಿಯೋನಲ್ಲಿ ಒಂದು ಸೀನ್ ನೋಡಿದೆ, ಬೇರೆ ಯಾವ್ದೇ ಕೆಲ್ಸಕ್ಕೆ ಹೋಗಿದ್ದಾಗ. ಅವಾಗ ಅನ್ನಿಸ್ತು, ಒಬ್ಬ ನಿರ್ಮಾಪಕಿ ಎಷ್ಟು ಲಕ್ಷಾಂತರ ಸುರಿದು ಅಲ್ಲೊಂದು ಸೀನ್ ಬರುತ್ತೆ. ಅದೊಂದು ಆ ಸೀನ್ ಮಾಡೋದಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾಗಿತ್ತ ನೀವು ಅನ್ನಿಸ್ಬಿಡುತ್ತೆ ನನಗೆ. ಏನೋ ಹೇಳಕ್ ಬಂದೆ ಬ್ರೇಕ್ ಮಾಡಿದ್ರು. ಸಂತೋಷ, ರಿವೀಲ್ ಮಾಡೋದು ಬೇಡ ಬಿಡಿ. ಏನೋ ಅಂತ ಒಂದು ಸನ್ನಿವೇಶ ಇದೆ, ತುಂಬಾ ಕರಳು ಹಿಂಡುವಂತ ಸನ್ನಿವೇಶ. ಅದು ನಿಜಕ್ಕೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ರೇಖಾ ಅವರು. ನೀವು ತುಂಬಾ ಮನ್ಸಿಗೆ ನಾಟುತ್ತೆ ಆ ಒಂದು ಸನ್ನಿವೇಶ. ಸೊ ಇಲ್ಲಿ ವೇದಿಕೆ ಮೇಲೆ ಎಲ್ಲರೂ ಕೂಡ ನಮಗೆ ನಮ್ಮ ಸಿನಿಮಾದಲ್ಲೂ ನಮ್ ಜೊತೆ ಸಹಪಾಠಿಗಳಾಗಿದ್ದವರು. ರಾಜ್ ಭಾಸ್ಕರ್ ಅಂತೂ ರಾಜ್ಕುಮಾರ್ ಅವ್ರ ತರ ಸೆಂಚು ಹೊಡಿತಾನೆ ಅವ್ರ ಕರ್ನಾಟಕದಲ್ಲಿ. ಆದ್ರೂ ಕನ್ನಡ ಸರಿಯಾಗಿ ಕಲ್ತಿಲ್ಲ ಅವರು. ಇನ್ಮೇಲೆ ಒಳ್ಳೆ ಕನ್ನಡ ಕಲ್ತ್ಕೊಳ್ಳಿ. ಹಾಗೆ ಅನಿಲ್ ಅವರು ನಮ್ಮ ಒಂಥರ ಆಪತ್ ಬಾಂಧವ ಇದ್ದಾಗೆ. ನಮ್ಮ ಎಲ್ಲಾ ಸಿನಿಮಾಗಳಿಗೂ ಎಡಿಟಿಂಗ್ ಹಿಡಿದು DI ಎಲ್ಲವನ್ನೂ ಕೂಡ ಒಂದೇ ಟೇಬಲ್ ಅಲ್ಲಿ ವಿತ್ ಗ್ರಾಫಿಕ್ಸ್ ಮಾಡ್ಕೊಡ್ತಾರೆ. ನನ್ನ 2 ಪೌರಾಣಿಕ ಸಿನಿಮಾಗಳಿಗೂ ಕೂಡ ಇಡೀ ಚಿತ್ರರಂಗ ಮೆಚ್ಚುವಂತ ಒಂದು VFX ನ ಕೊಟ್ಟಂತ ಅನಿಲ್ ಅವರು ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ. ಹಾಗೆ ನಮ್ಮ ಇನ್ನೊಬ್ಬರು ರಾಜಣ್ಣ ಅವರು, ಯಾರು ನಮ್ಮಂತ ಚಿಕ್ಕ ಪುಟ್ಟ ನಿರ್ಮಾಪಕರಿಗೆ ಒಂದು ಆಪತ್ ಬಾಂಧವನಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ತಾರೆ ಕಡಿಮೆ ಖರ್ಚಿನಲ್ಲಿ. ಹಾಗೆ ಈ ಸಿನಿಮಾ ಯಶಸ್ವಿ ಆಗ್ಲಿ, ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಒಳ್ಳೆ ಹೆಸರನ್ನ ಬರ್ಲಿ, ಬೀದಿ ಬದುಕು ಒಂದು ಒಳ್ಳೆಯ ಹಿಟ್ ಸಿನಿಮಾ ಆಗ್ಲಿ ಅಂತ ಹಾರೈಸ್ತಾ, ಯಾರಿಗೂ ಕೂಡ ಬೀದಿ ಬದುಕು ಒಳ್ಳೇದನ್ನ ಬಯಸೋಣ ಅಂತ ಹೇಳ್ತಾ ಎಲ್ರಿಗೂ ಶುಭವನ್ನ ಕೋರ್ತಾ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.